I request our honorable dignitaries to offer flower to Bharat Mata. ಧನ್ಯನಾದೆನು ದೇವಿ, ನಿನ್ನ ಪ್ರೇಮದಿ ಬೆಳೆದಿ ಜೀವವೇ ಮಾನ್ಯವಾದುದು ತಾಯಿಗೆ. ಈ ಭರತ ಭೂಮಿಯಲ್ಲಿ ಜನಿಸಿದಂತಹ ನಾವೇ ಧನ್ಯರು. ನಿನ್ನ ಪಾದಾರವಿಂದಗಳಿಗೆ ಪುಷ್ಪಾರ್ಚನೆ. Hospitality like understanding. Welcoming is the noblest act of any function. By welcoming, we make the person feel like home amidst us. I would like to invite Master Samad CV of Class First to spray the sweet aroma of happiness through the words of welcome. Good evening to one and all. I am Samarth VS from first A, here to express a warm word of welcome. First of all, I cordially welcome the President of today's function, Dr. Kallarkar Prabhakar Sir, President of Vivekananda Vidyavartika Sangha. I welcome you, sir. I welcome Dr. Sudha Rao, Director of Vivekananda Vidyavartika Sangha. I welcome you, ma'am. It's my pleasure to welcome Dr. Bharatesh, cardiologist, the alumnus of our institution. I welcome you, sir.
I welcome Mr. Karunakara Suvarna sir, President of Indraprastha Vidyalaya. I welcome you sir. I welcome Mr. U.G. Radha sir, the correspondent of Indraprastha Vidyalaya. I welcome you sir. I welcome the principal of our institution, H.K. Prakash sir and H.M. Veena ma'am. I welcome you both. I welcome the SPL of our institution, Miss Aditi. I welcome you, sister. I also welcome press reporters, parents, teachers, the non-teaching staff, and all my dear brothers and sisters to this beautiful evening. I welcome you all. Thank you. We are immensely pleased by the words of ballooning talent of Indraprastha Vidyalaya. I request our School Water and Power Minister Mohit D. Gowda to offer bouquet today's inaugurator of the program, Dr. Prabhakar Bhatt Kalladka, as a token of affection. I invite our School Sports Minister Anup Shane to offer bouquet today's guest, Dr. Sudha Rao, as a token of remembrance. I invite our Education Minister Shaurya to offer bouquet today's guest of honor, Dr. Bharatesh, as a token of remembrance. ಪ್ರಕೃತಿಯನ್ನು ನಮ್ಮ ಹಿರಿಯರು ನಮಗಾಗಿ ಬಿಟ್ಟುಕೊಟ್ಟಿದ್ದಾರೆ. ನಾವು ಮಕ್ಕಳ ಭವಿಷ್ಯಕ್ಕಾಗಿ ಉಳಿಸೋಣ. ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಇವರು. ಗಿಡಗಳಿಗೆ ಸರಿಯಾದ ಪೋಷಣೆ ಸಿಕ್ಕರೆ ಮರವಾಗಿ ಬೆಳೆದು ಫಲವನ್ನು ನೀಡುತ್ತದೆ. ಅದರಂತೆ ಮಕ್ಕಳಿಗೆ ಸರಿಯಾದ ಸಂಸ್ಕಾರ, ಶಿಕ್ಷಣ ಸಿಕ್ಕಿದ್ದಲ್ಲಿ ಮಾತ್ರ ಉತ್ತಮ ಪ್ರಜೆಯಾಗಿ ಬೆಳೆಯಲು ಸಾಧ್ಯ. ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರಾದ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರು ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಜೈ ಶ್ರೀರಾಮ್. ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ ಇದರ ಈ ವರ್ಷದ ವಾರ್ಷಿಕೋತ್ಸವದ ಸಮಾರಂಭದ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಎಲ್ಲ ಶ್ರದ್ಧೆಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಸಜ್ಜನ ಬಂಧುಗಳೇ, ಪೋಷಕ ವೃಂದದವರೇ, ಈಗ ತಾನೇ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಸಣ್ಣ ಪುಟ್ಟ ಮಕ್ಕಳು 3 ಕಾರ್ಯಕ್ರಮ ಆಯಿತು. ತಾವೆಲ್ಲ ನೋಡಿದ್ದೀರಾ? ತುಂಬ ಸಂತೋಷ ಪಡುವಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ಈಗೊಬ್ಬ ಹುಡುಗ ಎಲ್ಲರನ್ನು ಸ್ವಾಗತ ಮಾಡಿದ, 1ನೇ ತರಗತಿ ಹುಡುಗ. ಎಲ್ಲರಿಗೆ ಅನಿಸಿರುವುದು, ಅಯ್ಯೋ ನನ್ನ ಮಗನು ಹೀಗೆ ಆಗಿದ್ದರೆ ಅಂತ. ಎಲ್ಲರೂ ಹಾಗೆ ಸಮರ್ಥರಾಗ್ತಾರೆ. ಅವನು ಸಮರ್ಥ, ಎಲ್ಲರೂ ಸಮರ್ಥರಾಗಬಹುದು. ಬೇಕಾಗಿರುವಂಥದ್ದು ಇದಕ್ಕೆ ಸರಿಯಾದಂಥ ಒಂದು ಶಿಕ್ಷಕ ವೃಂದ, ಅದಕ್ಕೆ ಬೆಂಬಲ ಕೊಡುವಂಥ ಪೋಷಕ ವೃಂದ, ಅವರು ಎರಡೂ ಒಟ್ಟಿಗೆ ಸೇರಿದರೆ ಎಲ್ಲ ಮಕ್ಕಳನ್ನು ಆ ಮಟ್ಟಕ್ಕೆ ನಾವು ತಗೊಂಡು ಹೋಗ್ಬೋದು. ಯಾಕಂದರೆ ಪ್ರತಿಭೆ ಯಾವುದಿದೆ ಆ ಪ್ರತಿಭೆ ಎಲ್ಲರಲ್ಲಿದೆ. ಅದು ಯಾವುದೋ ಒಂದು ಮಗುವಿಗೆ ಸೀಮಿತ, ಇನ್ನೊಂದು ಮಗುವಿಗೆ ಇಲ್ಲ ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ. ಎಲ್ಲರಲ್ಲೂ ಪ್ರತಿಭೆ ಇದೆ. ಶಾರೀರಿಕವಾಗಿ ಅವನು ಸರಿ ಇಲ್ಲ ಅಂತಾದರೂ ಪ್ರತಿಭೆ ಚೆನ್ನಾಗಿರ್ತದೆ. ಆರ್ಥಿಕವಾಗಿ ಹಿಂದುಳಿದಂಥವನಂತಾದರೂ ಅವನಿಗೆ ಪ್ರತಿಭೆ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಪ್ರತಿಭೆ ಎಲ್ಲರಲ್ಲಿದೆ. ಅದನ್ನು ಹುಡುಕಿ ತೆಗೆಯುವಂಥ ಕೆಲಸ ಅದು ಶಿಕ್ಷಕರು ಮತ್ತು ಪೋಷಕರದ್ದು.
ವಿವೇಕಾನಂದರು ಹೇಳ್ತಾಯಿದ್ರು, ವಿದ್ಯೆ ಅಂದರೆ ಏನು ಅಂತ ಕೇಳಿದರೆ, ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆರ್ ಡಿವಿನಿಟಿ ಇನ್ ಮ್ಯಾನ್ ಅಂತ. ಅಂದರೆ ಆ ಹುಡುಗನಲ್ಲಿ, ಆ ಹುಡುಗಿಯಲ್ಲಿ ದೈವತ್ವ ಇದೆ, ಅತ್ಯಂತ ದೊಡ್ಡದಾದಂಥ ಒಂದು ಪ್ರತಿಭೆ ಇದೆ ಮಗುವಿನಲ್ಲಿ. ಆದರೆ ಅದನ್ನು ತೆಗೆಯುವಂಥ ಒಂದು ಪ್ರಯತ್ನ ಅಂತ, ಅದು ಶಿಕ್ಷಣ ಅಂತ. ಅದಕ್ಕೋಸ್ಕರ ಇಂದ್ರಪ್ರಸ್ಥ ವಿದ್ಯಾಲಯ, ಇಂದ್ರಪ್ರಸ್ಥ ಅಂದರೆ ಪಾಂಡವರ ರಾಜಧಾನಿ. ಅದು ಪಾಂಡವರ ರಾಜಧಾನಿ ಅಂದರೆ ಒಳ್ಳೆಯದರ ರಾಜಧಾನಿ ಅಂತ, ಧರ್ಮದ ರಾಜಧಾನಿ ಅಂತ, ಸಂಸ್ಕೃತಿ, ಜೀವನ ಮೌಲ್ಯಗಳು ಅದನ್ನು ಕೊಡುವಂಥ ರಾಜಧಾನಿ ಅಂತ. ಅಂಥ ಇಂದ್ರಪ್ರಸ್ಥ ವಿದ್ಯಾಲಯದಲ್ಲಿ ನಮ್ಮ ಮಕ್ಕಳು ಬಂದು ಕಲಿತಾ ಇದ್ದಾರೆ. ಅವರನ್ನು ಧರ್ಮದ ಕಡೆಗೆ, ಸಂಸ್ಕೃತಿಯ ಕಡೆಗೆ, ಅಂದರೆ ದೇಶದ ಕಡೆಗೆ. ಈ ದೇಶದ ವಿಶೇಷತೆ, ಈ ದೇಶ ಮತ್ತು ಧರ್ಮ ಅದು ಒಂದೇ, ಅದರಲ್ಲಿ ಎರಡಿಲ್ಲ. ಪೇಜಾವರ್ಷಿಗಳು ಯಾವಾಗಲೂ ಹೇಳ್ತಾರೆ ದೇಶ ಮತ್ತು ದೇವ ಅದೆರಡು ಒಂದೇ ಅಂತ. ಈ ದೇಶದಲ್ಲಿ ಮಾತ್ರ ಹಾಗೆ ಇರುವಂಥದ್ದು. ನಮಗೆ ದೇಶವೇ ದೇವರು, ದೇಶವೇ ಧರ್ಮ, ದೇಶವೇ ಸಂಸ್ಕೃತಿ, ದೇಶವೇ ಜೀವನ ಮೌಲ್ಯಗಳು. ಸಾವಿರ ವರ್ಷದಿಂದ ನಾವು ಬದುಕಿ ಬಂದಿದ್ದೇವೆ. ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂಥ ಒಂದು ದೇಶ ಇದು. ನಮ್ಮ ಚಿಂತನೆ ಹೇಗಿರ್ತದೆ. ವಿವೇಕಾನಂದರು ಅಮೇರಿಕಕ್ಕೆ ಹೋದರು. ತಮಗೆಲ್ಲರಿಗೂ ಗೊತ್ತಿದೆ ಅವರ ಮೊದಲ ವಾಕ್ಯ, ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ. ಅಂದರೆ ಅಮೇರಿಕದ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಅಂತ. ಎಲ್ಲರಿಗೂ ಆಶ್ಚರ್ಯ. ಎದುರುಗಡೆ ಸುಮಾರು ಒಂದು 7,000 ಜನ ಇದ್ದರಂತೆ. ಯಾರಂದರೆ ಸರ್ವಸಾಮಾನ್ಯ ಜನ, ನಮ್ಮ ಹಾಗಿರುವವರಲ್ಲ, ಪ್ರಕಾಂಡ ಪಂಡಿತರು, ವಿದ್ವಾಂಸರು. ಅದರಲ್ಲಿ ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಪಾರ್ಸಿಗಳಿದ್ದಾರೆ, ಯಹೂದಿಗಳಿದ್ದಾರೆ, ಜೊರಸ್ಟ್ರಿಯನ್, ಜಗತ್ತಿನ ಬೇರೆ ಬೇರೆ ಮತಗಳಿಗೆ ಸೇರಿದಂಥ ಎಲ್ಲ ಪ್ರಕಾಂಡ ಪಂಡಿತರು ಇತ್ತು. ಅವರಿಗೆಲ್ಲ ಈ ಮೊದಲನೇ ವಾಕ್ಯವನ್ನು ಕೇಳಿದಾಗ ಪುಳಕಿತಗೊಂಡರು, ರೋಮಾಂಚನ ಆಯಿತು ಅವರಿಗೆ. ಅದಕ್ಕೋಸ್ಕರ ಅವರು ಕೈಚಪ್ಪಾಳೆ ತಟ್ಟಿದ್ರು, ಕುಣಿದು ಕುಪ್ಪಳಿಸಿದರು. ಯಾಕೆಂದರೆ ಮೊದಲಿಗೆ ಒಂದು ಹೊಸ ಸಂದೇಶ, ಹೊಸ ಚಿಂತನೆ, ಹೊಸ ದೃಷ್ಟಿಕೋನ ಅದನ್ನು ವಿವೇಕಾನಂದರು ಕೊಟ್ಟಿದ್ದಾರೆ. ವಿವೇಕಾನಂದರೆಂದರೆ ಬರೀ ವಿವೇಕಾನಂದ ಅಲ್ಲ, ವಿವೇಕಾನಂದರು ಹುಟ್ಟಿದಂಥ ನಾಡು ಯಾವುದಿದೆ ಭಾರತ, ಅದು ಜಗತ್ತಿಗೆ ಮಾರ್ಗದರ್ಶನ ಮಾಡಿರುವಂಥದ್ದು. ಅವ್ರು ಹೇಳಿದರು, ಯಾಕೆ ನಾವು ಅಣ್ಣ ತಮ್ಮಂದಿರು ಅಂತ ಕೇಳಿದರೆ, ನಮಗೆ ಒಬ್ಬನೇ ದೇವರು ಇರೋದು, ಜಗತ್ತಿಗೆ ಒಬ್ಬನೇ ಸೃಷ್ಟಿಕರ್ತ ಇರುವಂಥದ್ದು, ಜಗತ್ತಿಗೆ ಒಬ್ಬನೇ ಎಲ್ಲವನ್ನು ಒಳ್ಳೆಯದರ ಕಡೆಗೆ ಕೊಂಡೋಗುವಂಥ ಒಂದು ಅಪಾರವಾದಂಥ ಶಕ್ತಿ ಒಂದು, ಅದು ದೇವರು. ಅದಕ್ಕೋಸ್ಕರ ನಾವೆಲ್ಲ ಅವರ ಮಕ್ಕಳು. ಅದು ಅಮೇರಿಕಾದಲ್ಲಿರಲಿ, ಭಾರತದಲ್ಲಿರಲಿ, ಆಸ್ಟ್ರೇಲಿಯಾದಲ್ಲಿರಲಿ, ಚೀನಾದಲ್ಲಿರಲಿ, ಜಪಾನ್ ಇರ್ಬೋದು, ಆಫ್ರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಎಲ್ಲಿ ಬೇಕಾದರೂ ಇರ್ಬೋದು, ನಾವೆಲ್ಲರೂ ಅವನ ಮಕ್ಕಳು ಅಂತ. ಭಾರಿ ಸುಂದರವಾದಂಥ ಒಂದು ಘಟನೆ ನಮಗೆ ನೆನಪು ಮಾಡಿಸ್ತಾ ಇದ್ದೇನೆ ಅಷ್ಟೇ. ನಾವು ದಾರಿಯಲ್ಲಿ ಹೋಗಬೇಕಾದ್ರೆ ಅಥವಾ ಎಲ್ಲ ಆ ಕಡೆ ಈ ಕಡೆ ಕೂತ್ಕೊಳ್ಬೇಕಾದ್ರೆ ಪಕ್ಕ ನಮ್ಮ ಕಾಲು ಇನ್ನೊಬ್ಬನಿಗೆ ಮುಟ್ಟಿಬಿಡ್ತಾರೆ. ಮುಟ್ಟಿದ ತಕ್ಷಣ ನಮ್ಮ ರಿಯಾಕ್ಷನ್ ಅಂತ ಹೇಳ್ತಾರೆ. ಅದು ಬುದ್ಧಿಗೆ ಹೋಗಿ ಮತ್ತೆ ಆಲೋಚನೆ ಮಾಡಿ ಆಗೋದಲ್ಲ, ರಿಯಾಕ್ಷನ್, ಇಮಿಡಿಯೇಟ್ ರಿಯಾಕ್ಷನ್. ಅದು ಏನು ಅಂತ ಕೇಳಿದ್ರೆ, ಅವನನ್ನು ಮುಟ್ಟಿ ಒಮ್ಮೆ ನಮಸ್ಕಾರ ಮಾಡ್ತೇವೆ ನಾವು. ಯಾಕೆ ನಮಸ್ಕಾರ ಮಾಡೋದು? ಯಾಕಂದರೆ ಹೇಳ್ತಾರೆ, ಅವನಲ್ಲಿ ದೇವರಿದ್ದಾನೆ, ಆ ದೇವರಿಗೆ ನೀನು ತುಳಿದಿದ್ದೀಯಾ ಅಂತ. ಆದರೆ ನಾವು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇವೆ, ಅವನಲ್ಲಿರುವ ದೇವರು ಯಾರು ಕೇಳಿದರೆ ಅದು ನನ್ನಲ್ಲಿರುವಂಥ ದೇವರೇ. ಯಾಕಂದರೆ ಅವನೇ ಒಬ್ಬ ಸೃಷ್ಟಿಕರ್ತ. ಅದಕ್ಕೋಸ್ಕರ ಅವನ ಮಕ್ಕಳು ನಾವೆಲ್ಲ. ಯಾವಾಗ ಒಂದು ಸಲ ಜಗತ್ತು ಇದನ್ನು ತಿಳ್ಕೊಳ್ತದ, ಅದನ್ನೇ ವಿವೇಕಾನಂದರು ಹೇಳಿದರು, ಆವಾಗ ಗೊಂದಲಗಳಿರೋದಿಲ್ಲ. ನಾನು ಹೇಳಿದವನೇ ದೇವರು, ನಾನು ಹೇಳಿದ್ದೆ ಸತ್ಯ, ಇನ್ನೊಬ್ಬರು ಹೇಳೋದು ಸುಳ್ಳು, ಇಲ್ಲ, ಹಾಗೆ ಇಲ್ಲವೇ ಇಲ್ಲ. ನಾವೆಲ್ಲರೂ ಒಂದೇ ಅಂತ ಹೇಳುವಂಥ ಚಿಂತನೆ ಅದು ಭಾರತದ್ದು. ಅದಕ್ಕೋಸ್ಕರ ಇಲ್ಲೊಂದು 2-3 ಕಾರ್ಯಕ್ರಮಗಳನ್ನ ಮಕ್ಕಳು ಮಾಡಿ ತೋರಿಸಿದರು. ಅದ್ಭುತ ಅಂತ. ಅದರ ಹಿನ್ನೆಲೆ ಕೂಡ ಆ ರೀತಿ ಯೋಚನೆ ಮಾಡ್ತಾ ಇರುವಂಥದ್ದು. ನಾವೆಲ್ಲರೂ ಒಂದೇ ಅಂತ, ನಾವೆಲ್ಲರೂ ಈ ತಾಯಿಯ ಭಾರತ ಮಾತೆಯ ಮಕ್ಕಳು ನಾವು ಅಂತ ಹೇಳುವಂಥ ಚಿಂತನೆಯನ್ನು ಇಲ್ಲಿ ಪ್ರಸ್ತುತಪಡಿಸಿದರು. ಅದಕ್ಕೋಸ್ಕರ ಯಾರಿಗೆ ವಂದನೆ, ಯಾರಿಗೆ ಭಾರತ ಮಾತೆಗೆ ವಂದನೆ. ಅದಕ್ಕೋಸ್ಕರ ಭಾರತ ಮಾತಾ ಕಿ ಜೈ ಇರುವಂಥದ್ದು, ನಮಗೂ ಒಂದೇ ಮಾತರಂ ನಮ್ಮದು ಇರುವಂಥದ್ದು. ಅಂದರೆ ಒಬ್ಬ ಮನುಷ್ಯ ಅವನು ಎತ್ತರಕ್ಕೆ ಬೆಳಿಬೇಕಾದ್ರೆ, ದುರ್ದೈವದಿಂದ ಇವತ್ತು ಭಾರತ ಮಾತಾ ಕಿ ಜೈ ಇಲ್ಲ, ಒಂದೇ ಮಾತರಂ ಇಲ್ಲ. ಅದೆಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಆಯಿತು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಇದು 2 ಘೋಷವಾಕ್ಯಗಳು, ಒಂದೇ ಮಾತರಂ ಮತ್ತು ಭಾರತ ಮಾತಾ ಕಿ ಜೈ.
ಕೋಟಿ ಕೋಟಿ ಜನರನ್ನು ಮನೆಯಿಂದ ಹೊರಕ್ಕೆ ಹೇಳ್ಕೊಂಡು ಬಂತು, ಬನ್ನಿ ದೇಶಕ್ಕೋಸ್ಕರ ಕೆಲಸ ಮಾಡುವ. ಒಂದೇ ಮಾತ್ರ ಬಂದರೆ ಈ ತಾಯಿಗೆ ನಮಸ್ಕಾರ ಅಂತ, ಭಾರತ ಮಾತೆ ಅಂದರೆ ಭಾರತ ಮಾತೆಗೆ ಜಯವಾಗಲಿ ಅಂತ. ಅದಕ್ಕೋಸ್ಕರ ಕೋಟಿ ಕೋಟಿ ಜನ ಹೊರಕ್ಕೆ ಬಂದರು. ಜಗತ್ತಿನ ಇನ್ಯಾವುದೇ ದೇಶದಲ್ಲಿ ಇಲ್ಲದಂಥ ಒಂದು ಪ್ರಭಾವಿಯಾದಂಥ ಒಂದು ಆಂದೋಲನ ಭಾರತದಲ್ಲಿ ನಡೀತು. ಅಹಿಂಸಾತ್ಮಕ ಆಂದೋಲನವೂ ನಡೀತು ಆ ಸಂದರ್ಭದಲ್ಲಿ. ಅದಕ್ಕೆಲ್ಲ ಪ್ರೇರಣೆ ಯಾವುದು ಅಂತ ಕೇಳಿದರೆ, ಈ ತಾಯಿ ಭಾರತಿ ಇದ್ದಾಳಲ್ಲ, ನೀನೇ ಜಗದ್ಗುರು, ನೀನು ಎಲ್ಲರಿಗೂ ಒಳ್ಳೇದು ಮಾಡುವಂಥವಳು, ಅದಕ್ಕೋಸ್ಕರ ನಿನಗೆ ನಮಸ್ಕಾರ ಅಂತ. ದುರ್ದೈವದಿಂದ ಇವತ್ತು ಭಾರತ ಮಾತಾಕ್ಕೆ ಜಯ ಇಲ್ಲ, ಒಂದೇ ಮಾತರಮಿಲ್ಲ, ಯಾವುದೊಬ್ಬ ವ್ಯಕ್ತಿಗೆ ಜಯಕಾರ ಮಾಡ್ತೇವೆ. ಯಾರೊಬ್ಬ ನಾಯಕ ಅಂತ ಹೇಳುವಂಥವನು, ಯಾವುದೋ ಒಂದು ಪಕ್ಷದ ನಾಯಕನೋ ಊರಿನ ನಾಯಕನೋ, ಅವನಿಗೆ ಜಯಕಾರ ಹೇಳ್ತೇವೆ. ಅವನಿಗೆ ಉಳಿಯೋದಿಲ್ಲ, ಅವನು ಸ್ವಲ್ಪ ದಿವಸ ಆದಮೇಲೆ ಸತ್ತು ಹೋಗ್ತಾನೆ. ಹಾಗೆ ಇರುವುದದು ನಿರಂತರ ನಮಗೆ ಪ್ರೇರಣೆ ಕೊಡ್ತಾ ಇರುವಂಥದ್ದು ಅದು ನಮ್ಮ ದೇಶ, ಅದು ನಮ್ಮ ಭೂಮಿ, ಅದು ನಮ್ಮ ನೆಲ. ಅದು ಅಂಥ ಭೂಮಿಗೆ ಶ್ರೇಯಸ್ಸಾಗಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ಮಕ್ಕಳು ಕಾರ್ಯಕ್ರಮವನ್ನು ಮಾಡಿ ತೋರಿಸಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕಣ್ಣು ಮುಂದೆ ನಮ್ಮ ಧ್ಯೇಯ ಇರುವಂಥದ್ದು, ಈ ದೇಶ ಯಾವುದಿದೆ ಇದು ಜಗತ್ತಿನಲ್ಲಿ ಸರ್ವಶ್ರೇಷ್ಠ ದೇಶ ಆಗಬೇಕು. ಯಾಕೆಂದರೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವಂಥ, ಎಲ್ಲರಿಗೂ ಶುಭವನ್ನು ಕೋರುವಂಥ, ಎಲ್ಲರಿಗೂ ಒಂದು ಶಾಂತಿಯ ಸಂದೇಶವನ್ನು ಕೊಡುವಂಥ, ಸಾಮರಸ್ಯದ ಚಿಂತನೆಯನ್ನು ಕೊಡುವಂಥ ಒಂದೇ ಒಂದು ದೇಶ ಅಂದರೆ ಅದು ಭಾರತ. ಅದಕ್ಕೋಸ್ಕರ ಭಾರತ ಗೆಲುವಿನ ಕಡೆಗೆ ಹೋಗಬೇಕಾದರೆ ಆ ಮಕ್ಕಳಲ್ಲಿ ಆ ದೇಶದ ಬಗ್ಗೆ, ಆ ಧರ್ಮದ ಬಗ್ಗೆ, ಆ ಸಂಸ್ಕೃತಿಯ ಬಗ್ಗೆ, ಜೀವನ ಮೌಲ್ಯಗಳನ್ನು ತಿಳಿಸಿಕೊಡುವಂಥ ಕೆಲಸ ಆಗಬೇಕು. ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೆ ಕಳೆದ 32 ವರ್ಷಗಳಿಂದ ಇದನ್ನು ಅತ್ಯಂತ ಶ್ರೇಷ್ಠವಾಗಿ ನಡೆಸ್ಕೊಂಡು ಬಂದಂಥ US ನಾಯಕರ ಭಾರಿ ದೊಡ್ಡ ಕೊಡುಗೆ ಇದೆ. ಇಷ್ಟು ದೊಡ್ಡ ಕಟ್ಟಡ, ಇಷ್ಟು ದೊಡ್ಡ ಒಂದು ಸಂಸ್ಥೆ, 1000ಕ್ಕಿಂತ ಹೆಚ್ಚು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇರುವಂಥದ್ದು, ಅವರನ್ನು ನೈಜವಾದಂಥ ದೃಷ್ಟಿಯಲ್ಲಿ ತಗೊಂಡು ಹೋಗುವಂಥದ್ದು, ಅಂಥ ಎಲ್ಲ ಕೆಲಸವನ್ನು ಅವರು ಒಬ್ಬ ವ್ಯಕ್ತಿಯಾಗಿ, ಅವರು ಬರೀ ವ್ಯಕ್ತಿಯಾಗಿಲ್ಲ, ಒಂದು ದೊಡ್ಡ ಶಕ್ತಿಯಾಗಿದ್ದರು ಈ ಸಂಸ್ಥೆಗೆ. ಅವರು ಅದನ್ನು ನಡೆಸ್ಕೊಂಡು ಬಂದರು. ಅವರಿಗೆ ಯಾವಾಗ ಆರೋಗ್ಯ ಸ್ವಲ್ಪ ಕುಸಿಯಿತು, ಆ ಸಂದರ್ಭದಲ್ಲಿ ಅವರು ಹೇಳಿದ್ರು, ಇದನ್ನು ಮುಂದೆ ನೀವು ನಡೆಸ್ಕೊಂಡು ಹೋಗಿ ಅಂತ ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೆ ಅದನ್ನು ಒಪ್ಪಿಸಿದ್ದಾರೆ. ಅದಕ್ಕೋಸ್ಕರ ಅದನ್ನು ತೆಕ್ಕೊಳ್ಳುವಂಥ ಕಾರ್ಯಕ್ರಮದಲ್ಲಿ ಕೂಡ ನಾವಿದನ್ನು ಮಾರಾಟ ಮಾಡಿದ್ದೇವೆ ಅಂತ ಅವರು ಹೇಳಲಿಲ್ಲ, ಹಣ ಕೊಟ್ಟು ನಾವು ತಗೊಂಡಿದ್ದೇವೆ ಅಂತಲೂ ನಾವು ಹೇಳಲಿಲ್ಲ. ಅದಕ್ಕೆ ಸಮರ್ಪಣೆ ಅಂತ ಹೇಳಿದರು. ಅವರು ಮಾಡಿರುವಂಥದ್ದು ಈ ಒಂದು ಒಳ್ಳೆಯ ಒಂದು ವಿದ್ಯಾಸಂಸ್ಥೆಯನ್ನು 32 ವರ್ಷದಿಂದ ಒಂದು ಮಗುವಿನ ರೀತಿಯಲ್ಲಿ ನಾನು ಅದನ್ನು ಪಾಲನೆ ಮಾಡಿ, ಪೋಷಣೆ ಮಾಡಿ ಅದನ್ನು ಬೆಳೆಸಿದ್ದೇನೆ. ಅದನ್ನು ಇವತ್ತು ಈ ವಿದ್ಯಾವರ್ಧಕ ಸಂಘಕ್ಕೆ ಸಮರ್ಪಣೆ ಮಾಡ್ತೇನೆ ಅಂತ. ಅವರ ಚಿಂತನೆಗಳೇನಿತ್ತು, ಅವರ ದೃಷ್ಟಿಕೋನಗಳೇನಿತ್ತು, ಅದನ್ನು ಹಾಗೇ ಮುಂದುವರಿಸುವಂಥ ಒಂದು ಪ್ರಯತ್ನ ಅದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ್ದೇ. ಅವರ ಚಿಂತನೆ ಮತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಚಿಂತನೆ ಅದು ಎರಡು ಒಂದೇ, ಅದರಲ್ಲೇನು ವ್ಯತ್ಯಾಸ ಏನಿಲ್ಲ. ಅವರ ಮನಸ್ಸಿನಲ್ಲಿಯೂ ಈ ದೇಶಕ್ಕೋಸ್ಕರ ಬದುಕುವಂಥ ಮಕ್ಕಳನ್ನು ತಯಾರು ಮಾಡಬೇಕು ಅಂತ, ನಮ್ಮ ಮನಸ್ಸಿನಲ್ಲಿ ಅದೇ ಇರೋದು. ಅದಕ್ಕೋಸ್ಕರ ಇವತ್ತು ಆ ಚಿತ್ರದಲ್ಲಿ ನೋಡಿರ್ಬೋದು, ನಮ್ಮ ದೇಶಕ್ಕೋಸ್ಕರ ಬದುಕಿದಂಥ ಅನೇಕ ಜನ, ಅದು ಶಿವಾಜಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಅಂಥವರ ವೇಷಗಳನ್ನು ಹಾಕಿದರು. ವೇಷ ಯಾಕೆ ಹಾಕೋದು ಅಂತ ಕೇಳಿದರೆ, ಆ ಹುಡುಗನಿಗೆ ವೇಷ ಹಾಕಿದಷ್ಟು ಹೊತ್ತು, ಅಥವಾ ಇಲ್ಲಿರುವಂಥ ಮಾತಾಜಿಗಳು, ಇಲ್ಲಿರುವಂಥ ಶಿಕ್ಷಕಿಯರು ಅವ್ರಿಗೆ ಹೇಳ್ತಾರೆ, ನಾಡ್ದು ನೀನು ಶಿವಾಜಿ ವೇಷ ಹಾಕಬೇಕು, ನಾಡ್ದು ನೀನು ಸುಭಾಷ್ ಚಂದ್ರ ವೇಷ ಹಾಕಬೇಕಂದ್ರೆ ಆ ಮಗುವಿನ ಮನಸ್ಸಿನಲ್ಲಿ ಅದುವೇ ತುಂಬಿಕೊಂಡಿರ್ತಾರೆ. ನಾನು ಶಿವಾಜಿ, ನಾನು ಸುಭಾಷ್ ಚಂದ್ರ ಬೋಸ್, ನಾನು ಭಗತ್ ಸಿಂಗ್, ಅವನ ತಲೆಯಲ್ಲಿ ಅದೇ ತುಂಬಿಕೊಂಡಿರ್ತದೆ. ನಾವು ಮಾಡಬೇಕಾದಂಥ ಕೆಲಸ ಇದು. ಅದಕ್ಕೆ ನಾವು ಯೋಚನೆ ಮಾಡಬೇಕಾದ, ಆ ಮಗುವಿನಲ್ಲಿ ನಿನ್ನ ಹತ್ರ ಏನಿದೆ ಅಂತ ಕೇಳಿದರೆ ಈ ಎಲ್ಲ ಶಕ್ತಿ ನಿನಗಿದೆ. ಅದಕ್ಕೋಸ್ಕರ ಇಂಥ ಶ್ರೇಷ್ಠ ಮಹಾಪುರುಷರು ಯಾರಿದ್ದಾರೆ, ಅವರ ಜೀವನದ ಬೆಳಕು ನಿನ್ನ ಬದುಕಿನಲ್ಲಿ ಬರಬೇಕು. ಅದಕ್ಕೋಸ್ಕರ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು. ಸುಮ್ಮನೆ ಹಾಗೆ ಏನೋ ಕುಣಿದು ಕುಪ್ಪಳಿಸಿ ಏನೋ ಮಾಡಿಕೊಂಡು ಕೈಚಪ್ಪಾಳೆ ತಟ್ಟಿಸ್ಕೊಳ್ಲಿಕ್ಕಲ್ಲ. ಅದರ ಬದಲು ನಾವೇನು ಇದು ಎರಡನ್ನು ತಿಳಿಸ್ಕೊಡುವಂಥ ಒಂದು ವಿಶಿಷ್ಟವಾದಂಥ ಒಂದು ಪ್ರಯೋಗ ನಾವು ಮಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ, ಯಾಕೆಂದರೆ ಶಿಕ್ಷಣ ಕ್ಷೇತ್ರ ಇವತ್ತು ಒಂದು ರೀತಿ ವ್ಯಾಪಾರೀಕರಣ ಆಗ್ತಾ ಇದೆ. ಯಾಕೆ ಶಾಲೆಯನ್ನು ಶುರು ಮಾಡಿದ್ದೀರಿ ಅಂತ ಕೇಳಿದರೆ, ಅದು ಹಣ ಮಾಡಲಿಕ್ಕೆ ಅಂತ. ಅದಕ್ಕೋಸ್ಕರ ಮಕ್ಕಳ ಪೋಷಕರಿಂದ ಕಿತ್ತು ತಿನ್ನುವ ರೀತಿಯಲ್ಲಿ ಇವತ್ತು ಶಾಲೆಗಳು ನಡೀತಾ ಇದೆ. ನಮಗೂ ಅನೇಕರಿಗೆ ಅನಿವಾರ್ಯ ಅನಿಸಿಬಿಡ್ತದೆ. ಅದಕ್ಕೋಸ್ಕರ ನಮ್ಮ ಮಕ್ಕಳನ್ನು ಆ ಶಾಲೆಗೆ ಸೇರಿಸ್ತಾ ಹೋಗ್ತವೆ.
ಆದರೆ ಅದಕ್ಕಿಂತ ಭಿನ್ನವಾಗಿ US ನಾಯಕರು ಯೋಚನೆ ಮಾಡಿಕೊಂಡು ಬಂದರು. ಅದನ್ನೇ ನಾವು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಶಾಲೆ ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಇದರಿಂದ ಏನೋ ನಾವು ಕಟ್ಟಿಟ್ಟು ನಮ್ಮ ಮನೆ ನಮ್ಮ ಕುಟುಂಬವನ್ನು ನಾವು ನಡೆಸ್ತೇವೆ ಅಂತಿಲ್ಲ. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇಡೀ ರಾಜ್ಯದಲ್ಲಿರುವಂಥ ಒಂದೇ ಒಂದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಡೀತಾ ಇರುವಂಥ ಸಂಸ್ಥೆ. ನೆನಪಿಟ್ಕೊಳ್ಳಿ, ಇದು ಯಾರದೇ ಒಬ್ಬ ವ್ಯಕ್ತಿಯ ಆಸ್ತಿ ಅಲ್ಲ, ಒಂದು ಕುಟುಂಬದ ಆಸ್ತಿ ಅಲ್ಲ, ಒಂದು ಜಾತಿಯ ಆಸ್ತಿ ಅಲ್ಲ. ಇದು ಎಲ್ಲರಿಗೆ ಸೇರಿರುವಂಥ ಒಂದು ಆಸ್ತಿ. ಇದು ಊರಿನ ಜನ ಎಲ್ಲರನ್ನು ಯಾರ್ಯಾರಿಗೆ ವಿವೇಕಾನಂದ ಕಾಲೇಜಿನ ಚಿಂತನೆಗಳು ಒಪ್ಪಿಗೆ ಆಗ್ತದೆ ಅಂತ ಎಲ್ಲ ಜನರು ಕೂಡ ಸೇರಿ ಆಗ್ತಾ ಇರುವಂಥ ಒಂದು ಸಂಸ್ಥೆ. ಅದಕ್ಕೋಸ್ಕರ ನಮ್ಮ ಕಣ್ಣ ಮುಂದೆ ಇರೋದು ಈ ದೇಶ ಮಾತ್ರ. ಈ ದೇಶ ವೈಭವದ ಸ್ಥಿತಿಗೆ ಹೋಗಬೇಕು. ನಾವು ಕಳೆದ 1000 ವರ್ಷದಿಂದ ಗುಲಾಮಗಿರಿಯಲ್ಲಿದ್ದೆವು. ತಲೆ ತಗ್ಗಿಸಿ ನಡೀತಾ ಇದ್ದೆವು. ಎದೆ ಒಳಗೆ ಇಟ್ಟು ನಾವು ನಡೆಯುವಂಥ ಪರಿಸ್ಥಿತಿ ಇತ್ತು. ಅದನ್ನು ಬದಲಾವಣೆ ಮಾಡಿ ತಲೆ ಎತ್ತಿ ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡುವಂಥ ಶಕ್ತಿ ನಮ್ಮಲ್ಲಿದೆ ಅಂತ ಹೇಳುವಂಥದ್ದನ್ನು ತೋರಿಸಿಕೊಡ್ಬೇಕಾಗಿದೆ. ಅಂಥ ವಂಶದಲ್ಲಿ ಹುಟ್ಟಿದವನು. ಯಾವಾಗ ವಿವೇಕಾನಂದರಿಗೆ ಅಂಥ ದೊಡ್ಡ ಗೌರವ ಸಿಕ್ಕಿತೋ, ಇಡೀ ಜಗತ್ತವರನ್ನು ಒಪ್ಕೊಂಡಿತೋ, ಆ ಸಂದರ್ಭದಲ್ಲಿ ಯಾರೋ ಪತ್ರಿಕೆಯವರು ಅಂತ ಕೇಳಿದ್ದಾರೆ, ನೀವು ಯಾರು ಅಂತ. ಸಾಮಾನ್ಯ ಅವರನ್ನು ಯಾರಿಗೂ ಗೊತ್ತಿಲ್ಲ ಅಲ್ಲಿವರೆಗೆ. ನಮ್ಮ ದೇಶದ ರಾಯಭಾರಿಯೂ ಅಲ್ಲ ಅವರು. ಹೇಳಿ ಕೇಳಿ ನಾವೊಂದು ಗುಲಾಮಿ ರಾಷ್ಟ್ರ. ಸಾಮಾನ್ಯ ನಾವೆಲ್ಲಾದರೂ ಹೊರಗೆ ಹೋಗಬೇಕಾದ್ರೆ ನಾವು ನಮ್ಮನ್ನು ಗುರುತಿಸ್ಕೊಳ್ಬೇಕಾದ್ರೆ ನೀವು ಯಾರು ಅಂತ ಕೇಳಿದರೆ ಐ ಆಮ್ ಎನ್ ಇಂಡಿಯನ್ ಅಂತ ಹೇಳುವುದರಲ್ಲೇ ನಮಗೆ ಹೆಮ್ಮೆ. ಆದರೆ ಅವರು ನಾನು ಇಂಡಿಯನ್ ಅಂತ ಹೇಳಲಿಲ್ಲ. ಅದರ ಬದಲು ನಾನು ಯಾರು ಅಂತ ಹೇಳಬೇಕು ಅಂತಾದರೆ ಅವರು ಹೇಳಿರುವಂಥದ್ದು, ಸಾವಿರ ವರ್ಷಗಳಿಂದ ಕೋಟಿ ಜನರಿಗೆ ಒಂದು ಸುಂದರ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬೇಕಾದಂಥ ಸಂಸ್ಕಾರವನ್ನು ಕೊಟ್ಟಂಥ, ದೃಷ್ಟಿಕೋನವನ್ನು ಕೊಟ್ಟಂಥ, ಒಂದು ಧರ್ಮವನ್ನು ಸಂಸ್ಕೃತಿಯನ್ನು ಕೊಟ್ಟಂಥ ಸಾವಿರ ಜನ ಸಂತರು, ಮಹಂತರು, ಮಹರ್ಷಿಗಳು, ಋಷಿಗಳು, ಸನ್ಯಾಸಿಗಳ ಪರಂಪರೆಗೆ ನಾನು ಸೇರಿದವನು ಅಂತ. ನಮ್ಮ ಪರಂಪರೆ ಯಾವುದು ಅಂತ ಕೇಳಿದರೆ ಯಾವುದೋ ರಾಜನ ಪರಂಪರೆ ಹೇಳುವುದಿಲ್ಲ. ನಾವು ಹೇಳ್ತಾ ಇರುವಂಥದ್ದು ಸನ್ಯಾಸಿಗಳ ಪರಂಪರೆ ಅಂತ, ಸಂತರ ಪರಂಪರೆ ಅಂತ ನಾವು ಹೇಳ್ತಾರೆ. ಈ ದೇಶದಲ್ಲಿ ಸಂತರಿಗೆ, ಮಹಂತರಿಗೆ, ಸನ್ಯಾಸಿಗಳಿಗೆ ಸಿಗುವಂಥ ಗೌರವ ಜಗತ್ತಿನಲ್ಲಿ ಎಲ್ಲಿಯೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಗೌರವ ನಮಗೆ. ಅಂದರೆ ತ್ಯಾಗದ ಸೇವೆಯ ಇನ್ನೊಂದು ರೂಪ ಅಂದರೆ ಸನ್ಯಾಸಿಗಳು, ಸಂತರು. ಭಾರತದ ಜೀವನಾಡಿಯದು. ಇನ್ನೊಬ್ಬರಿಗೋಸ್ಕರ ಬದುಕಬೇಕು, ಇನ್ನೊಬ್ಬರ ಸೇವೆ ಮಾಡಬೇಕು ಅಂತ ಹೇಳುವಂಥ ಚಿಂತನೆ ಏನಿದೆ ಅದು ನಮ್ಮದು. ಅದಕ್ಕೋಸ್ಕರ ಆ ಚಿಂತನೆಯ ಆಧಾರದ ಮೇಲೆ ಭಾರತವನ್ನು ಜಗದ್ವಿಖ್ಯಾತ ಮಾಡಬೇಕು, ಜಗತ್ತನ್ನು ಗೆದ್ದುಕೊಳ್ಬೇಕು ಅಂತ ನಮಗೆಲ್ಲ. ಅಂದರೆ ಶಾರೀರಿಕವಾಗಿ ಗೆದ್ದುಕೊಳ್ಬೇಕು ಅಂತೇನಿಲ್ಲ ನಮ್ಮ ಮನಸ್ಸಿನಲ್ಲಿ. ಜಗತ್ತಿಗೆ ಗುರು ಆಗಬೇಕು, ಜಗತ್ತಿಗೆ ಮಾರ್ಗದರ್ಶನ ಮಾಡಬೇಕು. ಸುದೈವದಿಂದ ಜಗತ್ತು ಒಂದು ಸ್ವಲ್ಪ ಬದಲಾಗ್ತಾ ಇದೆ. ಕಳೆದ 5-6 ವರ್ಷಗಳಲ್ಲಿ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ ನಾನು. ಮೊನ್ನೆವರೆಗೆ ಜಗತ್ತಿನ ನಾಯಕ ಯಾರು ಅಂತ ಕೇಳಿದರೆ ಅಮೇರಿಕ ಇತ್ತು. ಅಮೇರಿಕವನ್ನೇ ಜಗತ್ತಿನ ದೊಡ್ಡಣ್ಣ ಅಂತ ಹೇಳಿ ಅವರು ಹೇಳಿದಾಗೆ ಕೇಳಬೇಕು ಉಳಿದವರು. ಅವರು ಹೇಳಿದ್ದನ್ನು ತಪ್ಪಿದರೆ ಅವರ ಸರ್ವನಾಶ. ಆ ರೀತಿ ಅಮೇರಿಕ ಯೋಚನೆ ಮಾಡ್ತಾ ಬಂದಿತ್ತು. ಈಗ ಬದಲಾಗಿದೆ. ಕಳೆದ ಸುಮಾರು 10-11 ತಿಂಗಳಿಂದ ರಷ್ಯಾ ಮತ್ತು ಉಕ್ರೇನ್ನ ಮಧ್ಯದಲ್ಲಿ ಯುದ್ಧ, ಈಗ ಚೀನಾ ಮತ್ತು ಅಮೇರಿಕದ ಮಧ್ಯದಲ್ಲಿ ಯುದ್ಧಕ್ಕೆ ಹೊರಟಿದ್ದಾರೆ. ಈ ಎಲ್ಲ ಸಂದರ್ಭಗಳಲ್ಲಿ ಶಾಂತಿ ಬೇಕು ಅಂತ ಹೇಳುವವರು ಯಾರು? ಅಮೇರಿಕಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಮೇರಿಕನೇ ಯುದ್ಧಕ್ಕೆ ಹೊರಟಿದೆ. ಅಮೇರಿಕಕ್ಕೆ ಆ ತಾಕತ್ತಿಲ್ಲ. ರಷ್ಯಾ ಯುದ್ಧದಲ್ಲಿ ಮುಳುಗಿದೆ, ಚೀನಾ ಯುದ್ಧದಲ್ಲಿ ಮುಳುಗಿದೆ. ಜಗತ್ತಿಗೆ ಶಾಂತಿಯ ಸಂದೇಶ ಕೊಡೋರು ಯಾರು? ಒಬ್ಬ ಮೆಕ್ಸಿಕೋದ ಅಧ್ಯಕ್ಷ ಅವನು ಹೇಳಿದ, ಮೊನ್ನೆ G20 ಅಂತ ಹೇಳುವಂಥ ಒಂದು ಸಭೆ ನಡೆಯಿತು. ಆ ಸಭೆಯಲ್ಲಿ ಹೇಳಿದರು, ಜಗತ್ತಿಗೆ ಶಾಂತಿಯನ್ನು ಹೇಳಬೇಕು, ಅಲ್ಲಿರುವಂಥ ಯುದ್ಧ ನಿಲ್ಲಬೇಕು, ಇಲ್ಲಿರುವಂಥ ಯುದ್ಧ ನಡಿಬಾರದು ಅಂತ ಹೇಳಬೇಕು ಅಂತ ಆದರೆ ಅದಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಬರಬೇಕು, ಅವರು ಮಾತಾಡಬೇಕು ಅಂತ ಹೇಳಿದರು. ನರೇಂದ್ರ ಮೋದಿಯವರಂದರೆ ಯಾವುದೋ ಒಂದು ಪಕ್ಷದ ನಾಯಕ ಅಂತ ಯೋಚನೆ ಮಾಡಬೇಡಿ. ನರೇಂದ್ರ ಮೋದಿಯವರಂದರೆ ಈ ದೇಶದ ಧರ್ಮದ, ಸಂಸ್ಕೃತಿಯ, ಜೀವನ ಮೌಲ್ಯಗಳ ಪ್ರತೀಕ. ಭಾರತ ಮಾತ್ರ ಹಾಗೆ ಹೇಳ್ಬೋದು ಅಂತ.
ಭಾರತ ಮಾತ್ರ ಜಗತ್ತಿಗೆ ಶಾಂತಿಯನ್ನು ಕೊಡ್ಬೋದು. ಹೇಗೆ ನಾವು ಶಾಂತಿಯನ್ನು ಅಪೇಕ್ಷೆ ಮಾಡಿದವರು, ಸೌಹಾರ್ದತೆಯನ್ನು ಅಪೇಕ್ಷೆ ಮಾಡಿದವರು. ಅದಕ್ಕೆ ಜಗತ್ತಿಗೆ ಆ ರೀತಿಯ ಶಾಂತಿ ಸಂದೇಶವನ್ನು ಕೊಡಬೇಕಾದ್ರೆ ಭಾರತ ಕೊಡಬೇಕು. ಆ ಭಾರತ ಕೊಡಬೇಕಾದ್ರೆ ನಾವುಗೆಲ್ಲರೂ ಅದಕ್ಕೆ ತಯಾರಾಗಬೇಕು. ಅದಕ್ಕೋಸ್ಕರ ನಮ್ಮ ಮನಸ್ಸಿನಲ್ಲಿ ಕೂಡ ಒಂದು ಸೇವೆಯ ಮನೋಭಾವನೆ, ಒಂದು ತ್ಯಾಗದ ಮನೋಭಾವನೆ, ಅದನ್ನು ಚಿಕ್ಕ ಮಕ್ಕಳಲ್ಲೇ ಯಾರ್ಯಾರು ಹಿರಿಯರು ಹಾಗೆ ನಡ್ಕೊಂಡು ಬಂದರೋ ಅವರ ಆದರ್ಶದ ಅಡಿಯಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸಲಿಕ್ಕಾಗುತ್ತಾ ಅಂತ ಹೇಳುವಂಥ ಒಂದು ಸಣ್ಣ ಪ್ರಯತ್ನ ಅದು ವಿವೇಕಾನಂದ ವಿದ್ಯಾವರ್ಧಕ ಸಂಘದ್ದು. ಅದರ ಜೊತೆಯಲ್ಲಿ ನಡೀತಾ ಇರುವಂಥ ಇಂದ್ರಪ್ರಸ್ಥ ವಿದ್ಯಾಲಯ ಏನಿದೆ ಅದರ ವಾರ್ಷಿಕೋತ್ಸವ ಇವತ್ತು. ತುಂಬ ಸಂತೋಷ, ಭಾರಿ ದೊಡ್ಡ ಪ್ರಮಾಣದಲ್ಲಿ ನೀವೆಲ್ಲ ಬಂದಿದ್ದೀರಾ. ಒಳ್ಳೆ ರೀತಿಯ ವಿಚಾರಗಳನ್ನು ತಿಳ್ಕೊಂಡು ಹೋಗಬೇಕು. ಒಂದೊಂದು ಹಂತದಲ್ಲಿ ನನ್ನ ಮಗು ಏನು ಮಾಡಿದೆ, ನನ್ನ ಮಗುವಿನಿಂದ ಒಂದು ಸ್ವಲ್ಪ ಎತ್ತರಕ್ಕೆ ಬೆಳೆದಂಥ ಮಗುವಿನ ಹಾಗೆ ನನ್ನ ಮಗು ಆಗೋದು ಹೇಗೆ, ಹೊಟ್ಟೆ ಕಿಚ್ಚಿನಿಂದಲ್ಲ, ದ್ವೇಷದಿಂದಲ್ಲ, ಪ್ರೀತಿಯಿಂದ ಆತ್ಮೀಯತೆಯಿಂದ ಅವನನ್ನು ಬೆಳೆಸೋದು ಹೇಗೆ, ಅವಳನ್ನು ಬೆಳೆಸೋದು ಹೇಗೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಿಮ್ಮ ಸಹಕಾರ, ನಿಮ್ಮ ಬೆಂಬಲ, ನಮ್ಮ ಇಲ್ಲಿರುವಂಥ ಶಿಕ್ಷಕರು ಶಿಕ್ಷಕಿಯರು ಯಾರಿದ್ದಾರೆ ಅವರಿಗೆ ನಿರಂತರ ಸಿಗ್ತಾ ಹೋಗಬೇಕು. ಎಲ್ಲ ರೀತಿಯ ಪ್ರೋತ್ಸಾಹ ಬೇಕು. ನಾವೆಲ್ಲರೂ ಒಟ್ಟಿಗೆ ಒಂದಾಗಿ ಬದುಕಬೇಕು ಮತ್ತು ಜಗತ್ತನ್ನು ಬದುಕಿಸಬೇಕು. ಅದಕ್ಕೋಸ್ಕರ ಭಾರತ ಶಕ್ತಿಶಾಲಿಯಾಗಬೇಕು, ಜಗತ್ತಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳುವಂಥ ಒಂದು ಧ್ಯೇಯವನ್ನು ಇಟ್ಟುಕೊಂಡು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಕೆಲಸ ಮಾಡ್ತಾಯಿದೆ. ಇಂದ್ರಪ್ರಸ್ಥಕ್ಕೆ ಜೋಡಿಕೊಂಡಿದೆ. ನಮಗೆಲ್ಲರಿಗೂ ಸಂತೋಷ ಆಗಿದೆ. ಇಂಥ ಒಂದು ದೊಡ್ಡ ಒಂದು ವಿದ್ಯಾಲಯ, ಇಂದ್ರಪ್ರಸ್ಥ ವಿದ್ಯಾಲಯ, ಯಾವುದು ನಾನಾಗ ಪ್ರಾರಂಭದಲ್ಲಿ ಹೇಳಿದೆ, ಧರ್ಮ ಸಂಸ್ಕೃತಿ ಜೀವನ ಮೌಲ್ಯಗಳ ರಾಜಧಾನಿಯಾಗಿತ್ತು ಅಂತ ಇಂದ್ರಪ್ರಸ್ಥದ ಹೆಸರಿನಿಟ್ಟುಕೊಂಡು ಈ ಸಂಸ್ಥೆ ನಡೀತಾ ಇದೆ. ಈ ಸಂಸ್ಥೆ ಅದು ಮುಂದಕ್ಕೆ ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕಾದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಬೇಕು. ನಿಮಗೆ ಖುಷಿ ಆಗಿದ್ದರೆ, ಸಂತೋಷ ಆಗಿದ್ದರೆ ಮುಂದಿನ ವರ್ಷದಲ್ಲಿ ನಿಮ್ಮ ಪಕ್ಕದ ಮಕ್ಕಳನ್ನು ಈ ಸಂಸ್ಥೆಗೆ ಸೇರುವ ಹಾಗೆ ಹೇಳಿ. ಇಲ್ಲಿ ಒಂದು ಒಳ್ಳೆಯ ಸಂಸ್ಕಾರಯುತವಾದಂಥ ಒಂದು ಶಿಕ್ಷಣ ಇಲ್ಲಿಗೆ ಸಿಗ್ತಾ ಇದೆ. ನಮಗೆಲ್ಲರಿಗೂ ಆಸೆ, ನಮ್ಮ ಮಕ್ಕಳು ಮುಂದಿನ ದಿನಗಳಲ್ಲಿ ನಮ್ಮನ್ನು ನೋಡಿಕೊಳ್ಬೇಕು, ಸಮಾಜಕ್ಕೆ ಅವನು ಹೊರೆಯಾಗದೆ ಅವನೊಂದು ದೊಡ್ಡ ಶಕ್ತಿಯಾಗಿ ಬೆಳಿಬೇಕು ಅಂತ ಹೇಳುವಂಥದ್ದು ಇದೆ. ಆ ದಿಕ್ಕಿನಲ್ಲಿ ನಾವು ಬೆಳಿಬೇಕು. ನಾನು ಮುಳ್ಳೇರಿಯ ಅಂತ ಕಾಸರಗೋಡಿನ ಹತ್ತಿರ ಇರುವಂಥ ಒಂದು ಪ್ರದೇಶಕ್ಕೆ ಹೋಗಿದ್ದೆ. ನಾನು ಸುಮಾರು ಒಂದು 4 ವರ್ಷಗಳ ಹಿಂದೆ ಹೋಗಬೇಕಾದ್ರೆ ಅಲ್ಲಿ ಒಬ್ಬರು ತುಂಬ ಜನ ಇದ್ದಾರೆ. ಅಲ್ಲಿ ವೃದ್ಧಾಶ್ರಮ ಅದೊಂದು. ಒಬ್ಬರು ತಾಯಿ ಸುಮಾರು ಒಂದು 65 ವಯಸ್ಸಾಗಿರ್ಬೋದು ಅಂತ ಅನಿಸ್ತದೆ ನನಗೆ. ಅವರು ಮಲ್ಕೊಂಡಿದ್ದರು. ನಾನು ಅವ್ರ ಹತ್ರ ಮಾತಾಡಿದೆ. ಅವರ ಮೈಯೆಲ್ಲ ಎಲ್ಲ ಚಿನ್ನವೇ, ಸರಗಳು ಚಿನ್ನ, ಕೈ ಬಳೆಗಳು ಚಿನ್ನ, ಕಿವಿಗೆ ಚಿನ್ನ, ಸೊಂಟಕ್ಕೆ ಚಿನ್ನ ಎಲ್ಲ ಇದೆ. ನನಗೆ ಆಶ್ಚರ್ಯ ಆಯಿತು ಅವರನ್ನು ನೋಡಿ, ಇವರೇನು ವೃದ್ಧಾಶ್ರಮಕ್ಕೆ ಬಂದಿದ್ದಾರೆ ಅಂತ. ನಾನು ಅವ್ರ ಹತ್ರ ಕೇಳಿದೆ, ನಿಮಗೆ ಮಕ್ಕಳಿಲ್ವಾ ಅಂತ. ಅವಾಗ ಹೇಳಿದರು ಇದ್ದಾರೆ ಅಂತ. ನಾನು ಕೇಳಿದೆ ಎಲ್ಲಿದ್ದಾರೆ ಅಂತ. ಅವಾಗ ಅವ್ರು ಹೇಳಿದರು ಅಮೇರಿಕದಲ್ಲಿದ್ದಾರೆ, 2 ಮಕ್ಕಳು ಅಮೇರಿಕದಲ್ಲಿದ್ದಾರೆ. ಅವರು ಬರೋದಿಲ್ವಾ ಅಂತ ಕೇಳಿದೆ ನಾನು. ಬರ್ತಾರೆ ಅಂತೇಳಿ. ಯಾವಾಗ ಬರ್ತಾರೆ ಅಂತ ನಾನು ಸತ್ತ ಕೂಡಲೇ ಬರ್ತಾರೆ ಅವರು ಅಂತ. ಯಾಕೆ ಸತ್ತ ಕೂಡಲೇ ಬರ್ತಾರೆ ಅಂತ ಕೇಳಿದೆ, ನನ್ನ ಮೈಯಲ್ಲೆಲ್ಲ ಚಿನ್ನ ಇದೆಯಲ್ಲ ಅದನ್ನು ತಗೊಂಡು ಹೋಗ್ಲಿಕ್ಕೆ. ಇಂಥ ಮಕ್ಕಳಾಗಬೇಕಾ, ಅಥವಾ ನಮ್ಮನ್ನು ಪ್ರೀತಿಯಿಂದ ಆತ್ಮೀಯತೆಯಿಂದ, ನಮ್ಮ ವಯಸ್ಸಾದಾಗಲೂ ನಮ್ಮನ್ನು ಪ್ರೀತಿಯಿಂದ ಆತ್ಮೀಯತೆಯನ್ನು ನೋಡ್ಕೊಳ್ತಾರೆ, ಸುತ್ತಮುತ್ತಲ ಜನರೊಟ್ಟಿಗೆ ಒಳ್ಳೆಯ ಆತ್ಮೀಯ ಒಂದು ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳುವಂಥ ಮಕ್ಕಳನ್ನು ನಾವು ಪಡಿಬೇಕಾ? ಅಂಥ ಮಕ್ಕಳನ್ನು ಪಡಿಬೇಕು ಅಂತಾರೆ ಅದು ಇಂದ್ರಪ್ರಸ್ಥ ವಿದ್ಯಾಲಯಕ್ಕೆ ನೀವು ಸೇರಿಸಿ ಅಂಥ ಮಕ್ಕಳನ್ನು ಬೆಳೆಸುವಂಥ ಪ್ರಯತ್ನ ಇಲ್ಲಿರುವಂಥ ಪ್ರಕಾಶರಾವ್, ವಾಣಿ ಮಾತಾಜಿಯವರು ಅವರ ನೇತೃತ್ವದಲ್ಲಿರುವಂಥ ಇಲ್ಲಿ ಒಂದು ದೊಡ್ಡ ಅಧ್ಯಾಪಕರ ವೃಂದ, ಅದಕ್ಕೆ ಸರಿಯಾಗಿ ಇಲ್ಲಿ ಕರುಣಾಕರ್ ಸುವರ್ಣರ ನೇತೃತ್ವದಲ್ಲಿ, ರಾಧಾರವರ ಸಂಚಾಲಕತ್ವದಲ್ಲಿ ಈ ಸಂಸ್ಥೆ ನಡೀತಾ ಇದೆ. ಸೇರಿಸಿದವರಿಗೆಲ್ಲರಿಗೂ ಅಭಿನಂದನೆ. ಮುಂದಿನ ದಿನಗಳಲ್ಲಿ ನೀವು ನಮಗೆ ಶಕ್ತಿಯಾಗಿ ಉಳಿಬೇಕು. ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ತಾಯಿ ಭಾರತೆಯನ್ನು ಜಗದ್ವಂದಿಗೆ ಮಾಡೋಣ. ಎಲ್ಲರಿಗೂ ಶುಭವಾಗಲಿ. ಒಂದೇ ಮಾತರಂ. The assimilation of fine ideas, talents, traits toward character building, man making, and personality development is what education offers. It is not only few-sided, it is an all-round development. The chief guest of today's program,
Bharatesh sir to address the gathering. Respected dignitaries on the dais, dear parents, kids and participants of today's program, very good evening to all. Ellarigu Subha Sanje. I would like to speak for only few minutes. Since I was an old student of this school, I am very glad that I am being invited here and feeling very proud to see this institution going to such great heights in the national and international levels. I joined this institution in 1994, studied from LKG up to 10th standard for around 12 years. This institution started in 1990 with only very few students, around I think 20 to 30 students with a small classroom. And now this institution has more than I think 1,500 students. That is only possible because of the management and the teaching staff and the non-teaching staff, their constant effort, dedication, hard work, which has taken the institution recently to the national and international. Even during our days, this institution name has grown to the national level. So I should praise all our teachers for putting their maximum efforts in building our students' career. ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ ಗುರು ಎಂದರೆ ಒಂದು ವ್ಯಕ್ತಿ ಅಲ್ಲ, ಗುರು ಎಂದರೆ ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಅಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು. So students, there is no single definition for success. It varies from person to person. So success can be defined as a satisfaction one gets from achieving a goal. So if you think what you have achieved, if you are satisfied with what you have achieved, then that is called a success. So during the process of success, you may face multiple failures. Sometimes it is important to look back yourself and rectify the problems what you have faced and work with maximum effort, with dedication and hard work to achieve the goal. You may be knowing about Thomas Edison. Imagine what would have happened if Thomas Edison hadn't invented the bulb. This world would have been still in dark. So he might have faced 100 times, he might have faced a failure, but finally he has achieved his goal. So I request all our students to put their maximum effort and study, work hard to achieve the success. In Sanskrit, there is a saying, Vidya Viniha Pashu. It means a person who do not have knowledge is like an animal. So all should achieve knowledge, and gaining knowledge starts from schooling. Becoming a good educated person is not sufficient. You should become a very good human being and a good citizen for the betterment of the nation. With these few words, I would like to end my talk. Good luck. Have a bright future, students. Thank you. ಅಂತ್ಯ ಕಾರ್ಯ ನಿಮಿತ್ತ ಈ ಕಾರ್ಯಕ್ರಮದಿಂದ ನಿರ್ಗಮಿಸಲಿರುವ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಇವರಿಗೆ ಶಾಲಾ ಆಡಳಿತ ಮಂಡಳಿ, ಶಿಕ್ಷಕರು, ಶಿಕ್ಷಕೇತರರು, ಮಕ್ಕಳು ಹಾಗೂ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. What God has given, no one can give. What God has designed, let us kindle. May I request our headmistress, Srimati Veena R. Prasad, to present the annual report of her school. A very good evening to one and all present here. Respected inaugurator of today's function, Dr. Kalladka Prabhakar Bhatt sir. The president of today's function, Dr. Sudha Rao ma'am. The guest of honor of today's function, Dr. Bharatesh ji. The president of Indraprastha Vidyalaya, Mr. Karunakar Suvarna. Correspondent, Mr. U.G. Radha. Principal of Indraprastha PU College, Mr. H.K. Prakash. Members of Management Committee, staff members, press reporters, social invitees, and my dear loving students. Indraprastha Vidyalaya, established in the year 1991, was run by Indraprastha Charity Foundation, Bengaluru. This noble venture, envisaged by the founders, carries the flame of knowledge, ideas and ideals, innovation and inspiration to the rural children.
Since 26th July 2021, Vivekananda Vidyavardhaka Sangha has been taking initiative to elevate the reputation of Indraprastha into greater heights. Vivekananda Vidyavardhaka Sangha, formerly known as Puttur Education Society, found in 1915 to provide quality and value-based education to children of rural areas. This has spread its wings through 72 educational institutions with more than 20,000 students pursuing their career. The standout feature of Vivekananda Vidyavardhaka Sangha is the inculcation of culture, patriotism, values in the personality of students and make them better citizens. In addition to successful management of educational institutions, there are many projects that are useful to the society. The small light lit up 31 years ago on the confluence of the Kumardhara and Netravati today is lighting up the state, national, international arena on a variety of platforms. We are all here to celebrate its annual day with great joy and enthusiasm. The governing body members of the committee: Mr. Karunakar Swarna, President; Mr. U.G. Radha, Correspondent; Mr. Suresh G, Treasurer; Mr. Rajesh Pai; Mr. Ravi Ilantila, Mr. Jayaprakash Kadamaje, Mr. Ekavidyadhar Jain, Dr. Swati Ajay, Mr. Sudhakar Shetty, Mrs. Vandana Sharath are the members of the committee. Our strength. At present, the school has a strength of 1,114 students from pre-kindergarten to 10th standard. To meet the ever-evolving challenges of education, 40 teachers and 10 non-teaching staff discharge their duties with love and affection. Mrs. Evelyn teacher, Mr. Subhash Chandra and Mrs. Girija, non-teaching staff, got official retirement from the service by serving 28 plus years of service. Along with e-library facility, the school has set up with more than 5,000 books for the benefits of staff and students. Computer is included in the school curriculum from 3rd standard. To make teaching and learning more interesting and effective, some classrooms are converted into digital classes. Our achievements in curriculum. The batch of SSLC 2021-22 students brought moments of joy to their alma mater by bringing a qualitative result with 65% distinction, 33% first class. Dhriti S topped the chart with 623 and Sakshit Rai and Sumant S Shetty stood second with an aggregate of 622 out of 625. On this auspicious moment, the school congratulates the students and thanks the parents for having bestowed their faith on this institution. Our achievements in co-curriculum. The school provides a conducive and encouraging environment to the students to explore and experience variety of activities and competitions. Constant hard work and efforts keep them as victorious, and I feel proud to acknowledge the achievements of our blooming stars in co-curriculum activities. Disha G. Rao of 10th standard extended her effort in spanning various levels such as district, state, zone and stood second in national level Vidya Bharati Samskriti Mahotsava pick and speech competition held at Prayagraj, Uttar Pradesh. Alok Nujibail and Ashish S.G. of 10th standard, Chinmay G.R. of 7th standard, Famia of 8th standard,
participated in national level National Children's Science Congress competition in senior and junior categories respectively. M.K. Bhamati Upadhyaya, Rishikesh Nayak of 9th standard and Vaibhav K of 10th standard got the opportunity to participate in Prantiya level Vidya Bharati Jnana Vijnana Mela held at Hunsur. Adi Shankar of 8th standard qualified to divisional level IT quiz conducted by Education Department. Another competition conducted by Education Department, that is science exhibition, in which Alok Nujibail and Ashish S.G. of 10th standard represented Puttur Taluk to district level with the project Eco Touch, a multi-purpose cleanser from trans fat. In regional level competition conducted by INSEF, Adya and Savya M of 7th standard secured bronze medal for their project formulation of multipurpose glue from Orocaria heterophylla. Pratibha Karanji is a platform where students showcase their hidden talents. Our students never lagged behind in these competitions. We are the champions both in primary and high school cluster level competition. In high school section, Bhamati Upadhyaya and team participated in district level Kavali competition. Scout and Guides. The school has Scout and Guides, Cubs and Bulbuls, units managed by trained instructors. It encourages the children to engage in social service, adventure activities and live up to the motto, be prepared. Under this unit, various activities have been conducted this year. 15 Cubs and 11 Bulbuls have completed National Level Golden Arrow Award. 9 Scouts and 6 Guides could accomplish Rajya Puraskar Award testing camp held at District Training Center, Pilikula, Mangalore. 8 Scouts, 8 Guides, 1 Cub and 1 Bulbul were eligible for district level Geeta Gayana competition by winning cluster and taluk level. 100 Scouts and Guides, 2 Guide Captains, 1 Scout Master, 1 Cub Master are going to participate in International Cultural Jamboree, which is going to be held at Alvas Campus, Mudabidre from 21st to 28th of this month. Sports and Games. Sports and games play a vital role in providing a comprehensive education. Our students have been performing consistently in sports and games for the last many years. We secured several prizes in the cluster and taluk level competition conducted by the Department of Public Instruction, Puttur Taluk. Vaibhav K of 10th standard got selected to national level Vidya Bharati chess competition through his exceptional performance in the state level. 4 teams, under 14 boys and girls, under 17 boys and girls, created a benchmark in the history of Indraprastha Vidyalaya in throw ball by bagging the winner's trophy in state level conducted by Vidya Bharati, got entry into national level competition which is going to be held at Sri Rama Campus, Kalladka. Outstanding performance of Akash and Ahmad Shabir of 8th standard in volleyball enabled them to participate in national level volleyball match held at Vrindavan, Mathura, Uttar Pradesh and placed them runners. Being the champions in taluk and district, our primary and high school boys participated in departmental divisional level throw ball match held at Mysore and high school boys emerged as runners. In regional level yoga competition conducted by Vidya Bharati, Vaishak KV of 10th standard and Sanvi Nayak of 7th standard secured second place in yoga competition.
Alimat Suhaila of 10th standard and Vriddhi Rai of 6th standard were eligible for state level Vidya Bharati chess competition. Nidhi Bangera of 10th standard has participated in departmental district level shot put event. Annual athletic meet. The annual athletic meet was organized at Government PU College Uppinangady on 3rd December 2020. Mrs. Praveena Rai, Physical Education Director of Government High School Papemajalu, inaugurated the athletic meet and encouraged the students to participate in sports and games. Purvi BK and Savya M of 7th standard, Samrat Jain from 6th standard, Satvi BK and Vaibhav K from 10th standard and Ruchika of 9th standard are the individual champions from primary and high school respectively. Overall team championship was backed by Charity House and Nobility House was the runner-up. Art Fest. To instill a healthy competitive spirit among the students and to exhibit their hidden talents, cultural competitions were conducted for the students of higher primary and high school section under the title Art Fest. There were 35 competitions under this banner, 17 for primary students and 18 for the high school students. In primary section, individual championship was backed by Anvesh of 7th standard. In high school section, M.K. Bhamati Upadhyaya from 9th standard won the individual championship. Overall championship was awarded to Charity House and Truth House was the runner-up. Extracurricular activities. Indraprastha Vidyalaya believes and practices activity-based learning, thereby it follows the holistic approach of education. Classical dance, classical music, karate, yoga, chess, drawing and keyboard are also incorporated along with the school curriculum. Apart from these activities, we also prepare the students for competitive exams like NTSE, Ramayana Mahabharata examination, different levels of Hindi examinations conducted by Dakshina Bharata Hindi Prachar Sabha and competitions on value education books given by Shantivana Trust Dharmasthala and Samskriti Jnana Parichaya. Extra coaching is fastened by the subject teachers to promote the slow learners at par with the other students every evening. I conclude with a special gratitude to all the dignitaries on and off the dais. The show in an organization is not due to one or two individuals. It is due to collective effort of many. It is our duty to remember all. We express our deep gratitude to the management of Indraprastha Vidyalaya, principal and staff of Indraprastha PU College, departmental officials, head of neighboring institutions, social organizations, managing trustees of Sri Sudhindra Hall, press reporters, parents for their wholehearted support. This academic year, we also started school bus facility through which 14 buses are running to bring the students from various rural areas nearby. So this is one more additional achievement of this particular year. I thank everyone who supported the institution directly and indirectly in its growth. Thank you one and all. ವರದಿ ವಾಚಿಸುವ ಮೂಲಕ ನಮ್ಮ ಶಾಲಾ ಆಗು ಹೋಗುಗಳನ್ನು ನಿಮ್ಮೆಲ್ಲರ ಮುಂದಿಟ್ಟ ಮುಖ್ಯ ಶಿಕ್ಷಕಿ ಶ್ರೀಮತಿ ವೀಣಾ ಆರ್ ಪ್ರಸಾದ್ ಇವರಿಗೆ ವಂದನೆಗಳು. ಕಲಿಕೆ ಎಂಬುದು ಪಠ್ಯ ವಿಷಯಗಳಿಗೆ ಮಾತ್ರ ಸೀಮಿತವಾಗಿರದೆ ಪಠ್ಯೇತರ ವಿಷಯಗಳಲ್ಲೂ ತನ್ನ ಸ್ಥಾನವನ್ನು ಹೊಂದಿದೆ. ನಮ್ಮ ವಿದ್ಯಾಮಂದಿರದ ಹಲವು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಕಲೆ ಜ್ಞಾನವನ್ನು ಪ್ರದರ್ಶಿಸಿ ರಾಜ್ಯ ಮಟ್ಟದಲ್ಲಿ ತನ್ನ ಕೀರ್ತಿಯನ್ನು ಪಸರಿಸಿದ್ದಾರೆ.
सफलता कोई एक रात में नहीं मिलती, इसके लिए कई सालों तक जी तोड़ मेहनत करना पड़ता है. I request Mrs. Jyoti and Mrs. Shashikala to call upon the names of achievers for special prize. Good evening, everyone. We are very proud to recognize the students who exhibited their excellency in various activities. One such area is Cubs and Bulbuls. The highest reward awarded to them is Golden Arrow Badge. Now I request Dr. Sudha Rao and Shri U.G. Radha to distribute the prizes. Golden Arrow awardees 2021-22 Cubs. Anag M. Kolachippu. Bulbuls, Maulya M. Shetty. Saspik S. Kottari. K. Hina. Daksh. Alina Apti. Akshara Adappa. Vruddhi C.V. Ayush J. Prapti P. Shetty. K. Krishna Prasad Prabhu. Shriya S.N. K. Atul Nayak. Hamshini G. Dhanush P. Rai. N. Pratijna Pai. Sohan R. Niriksha H.S. Shishir J. Salyan. Nishka H. Shetty. Vineet D. Salyan. Viha. Muhammad Iraz. Two of our students have participated in the INSEF regional level competition and won the bronze medal. The title of the project is Formulation of Multi-Purpose Blue Arqueria Heterophyll. Adya. Ayush D. Pujari. Savya M. Vachan Kanyana. Muhammad Marzook UP. Thank you, respected dignitaries. Now I request Shri Karunakara Swarna and Shri H.K. Prakash to distribute the prize. This year, many Vidya Bharati guided competitions are conducted under the title Jnana Vijnana Samskriti Mela. Our proud students qualified to the state level are Vaibhav K. Mass Experiment. Vidya Bharati Yoga, Sanvi. Rishikesh, Innovative Mass Model. Vaishak K.V. M.K. Bhamati Upadhyaya, Model based on Theorem and Identities. Vidya Bharati State Level Chess, Alimat Suhaila, Under 17 Girls. Vruddhi Rai, Under 14 Girls. Thank you both. Now I request Dr. Bharatesh to award the champions. In order to induce competitive spirit and to strengthen capabilities, various house-wise competitions are conducted in connection to cultural and sports events. Charity House emerged as the champions by securing 156 points. ಎಲ್ಲರೂ ಚಪ್ಪಾಳೆ ಮೂಲಕ ಮಕ್ಕಳನ್ನು ಹುರಿದುಂಬಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. Truth House has bagged the runner-up award with 111 points.
Sports Overall Championship 2022-23. The winner is Charity House with 249 points. The runner is Nobility, which secured 242 points. Congratulations, students. Thank you, sir. Thank you, teachers and dignitaries, for making this evening as memorable one. ಸಾಧನೆ ಅದೊಂದು ಕನಸು. ಕನಸು ಸಾಕಾರಗೊಳ್ಳಲು ಸಾಧಿಸುವ ಮನೋಭಾವ ಅಚಲವಾಗಿರಬೇಕು. ಯಾವುದೇ ಸಾಧನೆ ಒಂದು ದಿನದ ಫಲವಲ್ಲ, ಸತತ ಶ್ರಮ ಶ್ರದ್ಧೆಗಳ ಸಂಕಲನದ ಮೊತ್ತ. ವಿದ್ಯಾಭಾರತಿ ವತಿಯಿಂದ ನಡೆದ ಕ್ರೀಡಾಕೂಟದಲ್ಲಿ ನಮ್ಮ ಶಾಲಾ ಮಕ್ಕಳು ಭಾಗವಹಿಸಿ ಎಲ್ಲ ಹಂತಗಳಲ್ಲೂ ಜಯಗಳಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ. Yes, it's time to acknowledge and honor our special achievers. I request all the dignitaries on the days to acknowledge and honor the blooming buds of Indraprastha Vidyalaya. Here is the list of throw ball under 14 girls. Children, you are requested to come on the days along with your parents. Of Mr. Balakrishna Pujari and Mrs. Lakshmi. Rida Mariam of 7th B, daughter of Abdul Samad and Mrs. Aisha from Kupetti. MS Anushri of 6th A, daughter of Mr. MS Sharat Sawant and Mrs. Shamala from Perne. Shruti K of 7th A, daughter of Mr. Kushalappa Gowda K and Mrs. Kalavati P. Pooja HM of 7th A, daughter of Mr. Mahesh HM and Mrs. C. Savitri from Nekiladi. Tanvi of 7th B, daughter of Mr. Narayana K and Mrs. Jayanti from Hirebandadi. Anvi R. Acharya of 7th B, daughter of Ramesh Acharya and Supriya. Srijana City of 8th B, daughter of Mr. Chetan Kumar T and Mrs. Divya. U. Ritika Pai of 7th B, daughter of Mr. U. Rajesh Pai and Mrs. Ranjita Pai from Uppinangady. Savya M of 7th A, daughter of Dr. Santosh M and Mrs. Archana S from Bendur. Hanan Harun of 8th A, daughter of Mr. Harun Yusuf Muhammad and Mrs. Dharima. Vanisha Yel of 8th A, daughter of Mr. Lakshmisha K and Mrs. Ratnavati K from Nekiladi.
ವಿವಿಧ ಕ್ಷೇತ್ರಗಳಲ್ಲಿ ತನ್ನ ಸಾಧನೆಯನ್ನು ಮಾಡಿ ನಮ್ಮ ಈ ಶಾಲೆಗೆ ಅಪಾರ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. Congratulations all the achievers. Here is the list of throwball under 14 boys. Children, you are requested to come on the days along with your parents. Anand Jiu and Mrs. Madhushri Ji from Hirebandadi. Kavish BK of 7th B, son of Mr. Bharatesh K and Mrs. Bhavya PS from Peramagaru. Nihal H. Shetty of 8th B, son of Mr. Harish Shetty and Mrs. Sheelavati H. Shetty from Uppinangady. Anup Singh of 8th B, son of Mr. Arjun Singh and Mrs. Jariya Kavur from Uppinangady. Mohit D. Gowda of 8th B, son of Mr. Devraj Gowda and Mrs. K. Savita from Karaya. Jitesh P. of 8th B, son of Mr. Ravindra P. and Mrs. Geeta H. from Perne. Tanvit K. of 8th B, son of Mr. K. Praveen and Mrs. Pramila K. from Kalleri. ಎಲ್ಲರೂ ಚಪ್ಪಾಳೆ ಮೂಲಕ ಸನ್ಮಾನಿತರನ್ನು ಹುರಿದುಂಬಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. Honoring along with your parents.
ನಿಮ್ಮ ಚಪ್ಪಾಳೆ ಮಕ್ಕಳಿಗೆ ಅತಿ ದೊಡ್ಡ ಪ್ರೋತ್ಸಾಹ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. All the achievers, we expect the same from you even in coming days. I would like to thank all the dignitaries for honoring our students. Determination in life could go for the fruit of success. We have such a successful PT teachers in our school who brought glory for our school by their hard work and dedication. It is the time to recognize their effort. ನಮ್ಮ ಶಾಲೆಯನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಗಳಲ್ಲಿ ಗುರುತಿಸುವಂತೆ ಮಾಡಿರುವ ಶ್ರೀ ಗೋಪಿನಾಥ್ ಸರ್ ರವರು ನಮ್ಮೊಂದಿಗಿದ್ದಾರೆ. ವೇದಿಕೆಯಲ್ಲಿರುವ ಗಣ್ಯರು ಇವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶಿಕ್ಷಣವನ್ನು ಪಾಪೆಮಜಲು ಸರ್ಕಾರಿ ಶಾಲೆಯಲ್ಲಿ ಪಡೆದು ಸ್ನಾತಕೋತ್ತರ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ BPEd ಪದವಿಯನ್ನು ಪಡೆದಿರುತ್ತಾರೆ. ವಿದ್ಯಾರ್ಥಿ ದೆಸೆಯಲ್ಲಿಯೇ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿರುವ ಇವರು ಯುವಜನ ಕ್ರೀಡಾಕೂಟ ದಸರಾ ಕ್ರೀಡಾಕೂಟದಲ್ಲಿ ನಡೆದ ಥ್ರೋಬಾಲ್ ಪಂದ್ಯಾಟದಲ್ಲಿ ಮೈಸೂರು ವಿಭಾಗವನ್ನು ಪ್ರತಿನಿಧಿಸಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವಾಲಿಬಾಲ್ ಥ್ರೋಬಾಲ್ ಪಂದ್ಯಾಟಗಳಲ್ಲಿ ಭಾಗವಹಿಸಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಪ್ರಸ್ತುತ ಇಂದ್ರಪ್ರಸ್ಥ ವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಇಲ್ಲಿನ ವಿದ್ಯಾರ್ಥಿನಿಯರನ್ನು ವಾಲಿಬಾಲ್ ಮತ್ತು ಥ್ರೋಬಾಲ್ ಪಂದ್ಯಾಟಗಳಲ್ಲಿ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಇವರ ಸಾಧನೆ ಅಪಾರ. Congratulations, sir. It's the recognition for your hard work and dedication. ಇದೀಗ ಮತ್ತೋರ್ವ ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿರುವ ಕುಮಾರಿ ಶ್ರೀರಂಜಿನಿ VN ಇವರನ್ನು ಅಭಿನಂದಿಸುವ ಸಂಭ್ರಮ. ವೇದಿಕೆಯಲ್ಲಿರುವ ಗಣ್ಯರು ಅವರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕುಮಾರಿ ಶ್ರೀರಂಜಿನಿ VN ಇವರು ಕಾಂಚಾನ ನಿವಾಸಿಯಾಗಿದ್ದು BPEd ಶಿಕ್ಷಣವನ್ನು ಪಡೆದಿರುತ್ತಾರೆ. ವಿವಿಧ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಪ್ರಸ್ತುತ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇವರು ಮಕ್ಕಳ ಸತತ ಸಾಧನೆಗೆ ತನ್ನ ಅಮೂಲ್ಯ ಕೊಡುಗೆಗಳನ್ನು ನೀಡಿರುತ್ತಾರೆ. ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. Take much of your time. I know how much enthusiastic you are all to see your children performing on this stage. Yes, I too as a mother was doing this, so I know how you feel sitting there. At the outset, I would like to congratulate all the Indraprastha family. I would call it a Indraprastha family for this great achievements, for their great achievements as well as for organizing this awesome, wonderful occasion on this night. Hearty congratulations to the whole team. I know we have seen a lot of achievers on this stage today. In the recent past, we have taken this institution to the fold of Vivekananda Vidyavardhaka Sangha. As our president, Dr. Kalladka Prabhakar, we are very proud to say that this has added a colorful feather into our cap.
It has been one of the very successful institutions running so very well with the dedicated teachers, with the dedicated staff, with the achievers and with the cooperation of the parents of this region. I would once again congratulate all of you on this occasion. ಈ ಒಂದು ಸಾಧನೆಗೆ ಕಾರಣರಾದವರೆಲ್ಲರೂ ಇದಕ್ಕಾಗಿ ಅಭಿನಂದನಾರ್ಹರು. ನಾವು ಎಲ್ಲರನ್ನೂ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಡಾಕ್ಟರ್ ಪ್ರಭಾಕರ್ ಭಟ್ ಅವರು ಹೇಳಿದ ಹಾಗೆ ನಾಯಕರಂಥ ಶ್ರೇಷ್ಠ ವ್ಯಕ್ತಿ ಈ ಕುಟುಂಬವನ್ನು ಮುನ್ನಡೆಸ್ಕೊಂಡು ಬಂದು ನಮಗೆ ಹಸ್ತಾಂತರ ಮಾಡಿದ ನಂತರ ಹೆಚ್ಚಿನ ಜವಾಬ್ದಾರಿ ನಮ್ಮದಾಗಿದೆ. ಈ ಭಾಗದಲ್ಲಿ ಇದನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯವಾಗಿದೆ ಅನ್ನುವಂಥದ್ದೇ ನಮಗೆ ಅತ್ಯಂತ ಹೆಮ್ಮೆಯ ವಿಷಯ. ಹಾಗೆ ಈ ಸಾಧನೆಗೆ ಕಾರಣರಾದವರು ಈ ವಿದ್ಯಾರ್ಥಿ ಸಮೂಹ. ಈ ವಿದ್ಯಾರ್ಥಿ ಸಮೂಹದ ಹಿಂದೆ ನಿಂತಿರುವಂಥ ಕಾರ್ಯಪ್ರವೃತ್ತರಾಗಿರುವಂಥ ಗುರುಗಳು ಅದ್ವಿತೀಯರು. ಹಾಗೆ ಅವರಿಗೆ ಸಹಕಾರವನ್ನು ನೀಡ್ತಾ ಇರುವಂಥ ನೀವೆಲ್ಲರೂ ಅಭಿನಂದನಾರ್ಹರು. ಈ ಸಂಸ್ಥೆ ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದಬೇಕು ಅನ್ನುವಂಥದ್ದು ನಮ್ಮ ಆಶಯ. ಈ ಭಾಗದಲ್ಲಿ ಈ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲ ಪ್ರಯತ್ನಗಳನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಮಾಡ್ತಾ ಇದೆ. ನಾನು ನಿಮ್ಮ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ನನಗೆ ಗೊತ್ತಿದೆ ನೀವೆಲ್ಲರೂ ನಿಮ್ಮ ಮಕ್ಕಳು ಇಲ್ಲಿ ಪರ್ಫಾರ್ಮ್ ಮಾಡೋದನ್ನು ಕಾಯ್ತಾ ಇದ್ದೀರಿ.